ಈ ಬೇಸಿಗೆಯಲ್ಲಿ ಏನಾಗುತ್ತೆ ಅಂದರೆ 10 ರಿಂದ 3 ಗಂಟೆ ಸಮಯದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಭಾರತ ಅಷ್ಟೇ ಅಲ್ಲ, ಇಡೀ ಗ್ಲೋಬ್ ವಾರ್ಮಿಂಗ್ ಆಗ್ತಾ ಇದೆ. ನಿಮಗೆ ತುಂಬ ಬೆವರು ಬರುತ್ತೆ, ಜೀವ ಕಳ್ಳೋದಂಗೆ ಆಗುತ್ತೆ, ಸುಸ್ತಾಗಿ ಮಲ್ಕೋಬೇಕು ಅನಿಸುತ್ತೆ. ಮನೆ ಸುತ್ತು ಮರಗಳಿರಲಿ, ಹಿತ್ತಲ ಗಿಡಗಳಲ್ಲಿ ಮರಗಳಿರಲಿ. ಒಂದು ಅಂಡೆ ನೀರು ಕೊಳಕ್ಕೆ ಹೋಗಬೇಡಿ, 2 ಮಗ್ಗು ನೀರಾದರೆ ಸಾಕು. ಹೊರಗಡೆ ಎನ್ವೈರನ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ನಾನೊಬ್ಬ ಡಾಕ್ಟ್ರಾಗಿ ನಿಮ್ಮ ಇಂಟರ್ನಲ್ ಎನ್ವೈರನ್ಮೆಂಟ್ ಹೇಳ್ತೀನಿ. ನೋಡಿ, ಮನುಷ್ಯನ ದೇಹದೊಳಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅಂತೀವಿ. ನಮಸ್ಕಾರ. ಉಗಾದಿ ಕಳೀತು, ಊರ ಬೇಸಿಗೆ ಇನ್ನೂ ಕಡಿಮೆ ಆಗಿಲ್ಲ. ಬೆಂಗಳೂರಿನಲ್ಲಿ ಟೆಂಪ್ರೇಚರ್ 41 ಡಿಗ್ರಿಗೆ ಹೋಗ್ತಾ ಇದೆ. ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ಇಡೀ ಗ್ಲೋಬ್ ವಾರ್ಮಿಂಗ್ ಆಗ್ತಾ ಇದೆ. ಅದಕ್ಕೆ ಕಾರಣ ಮನುಷ್ಯರ ದುರ್ನಡತೆ. ಮರ ಗಿಡಗಳನ್ನೆಲ್ಲ ಕಡಿದು ಕಾಂಕ್ರೀಟ್ ಜಂಗಲ್ ಕಟ್ಟಿ ನೀರನ್ನೆಲ್ಲ ವೇಸ್ಟ್ ಮಾಡೋದ್ರಿಂದ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಆಗಿದೆ. ಸೊ ಏನಾಗುತ್ತೆ ಅಂದರೆ, ನೀವು ಕೇಳಿರ್ಬೋದು ಹೀಟ್ ಸ್ಟ್ರೋಕ್ ಅಂತ, ಸನ್ ಸ್ಟ್ರೋಕ್ ಅಂತೀವಿ. ತುಂಬ ಬಿಸಿಲು ಜಾಸ್ತಿ ಆದಾಗ, ಯಾವ ಟೈಮ್ನ ಬಿಸಿಲು ಜಾಸ್ತಿ ಇರುತ್ತೆ, ಬೇಸಿಗೆಯಲ್ಲಿ ಬಿಸಿಲು ಇದ್ದೇ ಇರುತ್ತೆ. ಇಲ್ಲಿ ಬೆಂಗಳೂರಿನಲ್ಲಿ ನಾನು ಕೂತು ಮಾತಾಡ್ತಾ ಇದ್ದೀನಿ. ನಾನು MBBS ಮಾಡಿದ್ದು ಬಳ್ಳಾರಿಯಲ್ಲಿ, ಅಲ್ಲಿ 46 ಡಿಗ್ರಿವರೆಗೂ ಟೆಂಪ್ರೇಚರ್ ಹೋಗೋದನ್ನು ನಾವು ನೋಡ್ತಿದ್ದೋ. ಈ ಬೇಸಿಗೆಯಲ್ಲಿ ಏನಾಗುತ್ತೆ ಅಂದರೆ 10 ರಿಂದ 3 ಗಂಟೆ ಸಮಯದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಿಮಗೆ ತುಂಬ ಬೆವರು ಬರುತ್ತೆ, ಜೀವ ಕಳ್ಳೋದಂಗೆ ಆಗುತ್ತೆ, ಸುಸ್ತಾಗಿ ಮಲ್ಕೋಬೇಕು ಅನಿಸುತ್ತೆ. ಇದನ್ನು ನಾವು ಸನ್ ಸ್ಟ್ರೋಕ್ ಅಂತೀವಿ. ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳನ್ನ, ಹಿರಿಯರನ್ನು 10 ಗಂಟೆಯಿಂದ 3 ಗಂಟೆವರೆಗೂ ಹೊರಗಡೆ ಹೋಗಲಿಕ್ಕೆ ಬಿಡಬೇಡಿ. ಹಳ್ಳಿಗಳ ಕಡೆ ಆದರೆ ನಾನು ತುಂಬ ಜನ ಹೇಳ್ತೀನಿ, ನಾವೆಲ್ಲ ಹಳ್ಳಿ ರೈತರ ಮಕ್ಕಳು. ಸಿಟಿಯವರಾದರೆ AC ಹಾಕ್ಕೊಂಡು ಮನೆಗಿರ್ತಾರೆ. ಬಟ್ ನಿಮಗೆ ದೇವರು ಕೊಟ್ಟಿರುವಂಥ AC ಅಂದರೆ ಹೊಂಗೆ ಮರ. ಮನೆ ಸುತ್ತು ಮರಗಳಿರಲಿ, ಹಿತ್ತಲ ಗಿಡಗಳಲ್ಲಿ ಮರಗಳಿರಲಿ. ನೀವು ಮಧ್ಯಾಹ್ನ ಊಟ ಮಾಡಿದ ಮೇಲೆ ಹೊಂಗೆಯ ನೆರಳಿನಲ್ಲಿ ಆರಾಮಾಗಿ ಚಾಪೆ ಹಚ್ಕೊಂಡು ಮಲ್ಕೊಳ್ಳಿ. ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತಾರೆ. ಆ್ಯಂಡ್ ಇನ್ನೊಂದು ಭಾಳ ಸಿಂಪಲ್ ಇನ್ಸ್ಟ್ರಕ್ಷನ್ ಅಂದರೆ, ಸಾಕಷ್ಟು ನೀರು ಕುಡೀರಿ. ಸೌತೆಕಾಯಿ, ಮೂಲಂಗಿ, ಸೀಸನಲ್ ಫ್ರೂಟ್. ದೇವರು ಭಾಳ ಬುದ್ಧಿವಂತ. ಕಲ್ಲಂಗಡಿ ಹಣ್ಣು, ಕರ್ಬೂಜದ ಹಣ್ಣನ್ನು ಈ ಸೀಸನ್ನಲ್ಲಿ ಕೊಡ್ತಾನೆ. ದಯವಿಟ್ಟು ಅದನ್ನು ತಿನ್ನಿ. ಎಳ್ನೀರು ಕುಡೀರಿ. ಆದಷ್ಟು ವೆಜಿಟೇರಿಯನ್ ಫುಡ್ ತೊಗೊಳ್ಳಿ. ನಾನ್ ವೆಜಿಟೇರಿಯನ್ ಫುಡ್ನ ಲಿಮಿಟಾಗಿ ತೊಗೊಳ್ಳಿ. ದಿನಕ್ಕೆ 2 ಸಾರಿ ತಣ್ಣೀರು ಸ್ನಾನ ಮಾಡಿ. ತೆಳುವಾದ ಬಟ್ಟೆ ಹಾಕ್ಕೊಳ್ಳಿ. ನಂತರ ಕೋಟ್ ಹಾಕ್ಕೊಂಡು ಕೂತ್ಕೋಬೇಡಿ. ತೆಳುವಾದ ಬಟ್ಟೆನ ನಿಮ್ಮ ಮಕ್ಕಳು ಹಾಕಿ, ನೀವು ಹಾಕ್ಕೊಳ್ಳಿ. ಸ್ನಾನ ಅಂದರೆ ನೀರು ಎಲ್ಲ ಕಡೆ ಡಿಫಿಷಿಯನ್ಸಿ ಇರೋದ್ರಿಂದ ಒಂದು ಅಂಡೆ ನೀರು ಕೊಳಕ್ಕೆ ಹೋಗಬೇಡಿ, 2 ಮಗ್ಗು ನೀರಾದರೆ ಸಾಕು. ನಿಮ್ಮ ಬೆವರು ಕಡಿಮೆ ಆಗುತ್ತೆ. ಅದನ್ನು ದಯವಿಟ್ಟು, ತುಂಬ ಬೆವರ್ತೀವಿ ಅಂತೇಳಿ ಭಾಳ ಜನ ಪೌಡ್ರ್ ಹಾಕ್ಕೊಳ್ತಾರೆ ಕಂಕಳಿಗೆ, ತೊಡೆ ಸಂಧಿ ಎಲ್ಲ. ದಯವಿಟ್ಟು ಹಾಕ್ಕೋಬೇಡಿ. ನಿಮ್ಮ ಸ್ವೆಟ್ ಗ್ಲ್ಯಾಂಡ್ಸು ಓಪನ್ ಇರಬೇಕು. ನೀವು ಸ್ವೆಟ್ ಆದರೆ ನಿಮಗೆ ನೋಡಿ, ನಿಮಗೆ ಹೊರಗಡೆ ಎನ್ವೈರನ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ನಾನೊಬ್ಬ ಡಾಕ್ಟ್ರಾಗಿ ನಿಮ್ಮ ಇಂಟರ್ನಲ್ ಎನ್ವೈರನ್ಮೆಂಟ್ ಹೇಳ್ತೀನಿ. ಮಿಲಿಯು ಇಂಟೀರಿಯರ್ ಅಂತೀವಿ ನಾವು. ನಿಮ್ಮ ದೇಹದಲ್ಲಿ 33 ಟ್ರಿಲಿಯನ್ ಸೆಲ್ಸ್ ಇರ್ತವೆ. ಅವೆಲ್ಲ ಕೂಡ ಒಂದು ಫ್ಲೂಯಿಡ್ನೊಳಗೆ ಬೇತ್ ಮಾಡ್ತವೆ. ಅದು ಎಕ್ಸ್ಟ್ರಾ ಸೆಲ್ಯುಲಾರ್ ಫ್ಲೂಯಿಡ್ ಅಂತೀವಿ ನಾವು. ಬೇಸಿಗೆಯಲ್ಲಿ ಮನುಷ್ಯನಿಗೆ ಸೆಕೆ ಜಾಸ್ತಿ ಆದಾಗೆ, ಟೆಂಪ್ರೇಚರ್ ಜಾಸ್ತಿ ಆದಾಗೆ ಆಟೋಮ್ಯಾಟಿಕಲಿ ಸ್ವೆಟಿಂಗ್ ಜಾಸ್ತಿ ಆಗುತ್ತೆ. ನೋಡಿ, ಮನುಷ್ಯನ ದೇಹದೊಳಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅಂತೀವಿ. ಯಾಕೆ ನೀರು ಕುಡಿಬೇಕು ಅಂದರೆ, ನೀವು ತುಂಬ ಬೆವರೋದ್ರಿಂದ ನಿಮ್ಮ ದೇಹದಲ್ಲಿರುವ ನೀರು ಡಿಹೈಡ್ರೇಷನ್ ಹೊರಗಡೆ ಬಂದುಬಿಡುತ್ತೆ. ಅದರಿಂದ ನೀರು ಕುಡಿಬೇಕು. ನೀವು ಒಳಕ್ಕೆ 2.5 ರಿಂದ 3.5 ಲೀಟ್ರ್ ನೀರು ಕುಡಿದ್ರೆ, ನೀರು ಕುಡಿಯೋದ್ರಲ್ಲಿ ಅಷ್ಟೇ ಅಲ್ಲ, ಎಳ್ನೀರಿನಲ್ಲಿರುತ್ತೆ, ನೀವು ತಿನ್ನುವ ಆಹಾರದಲ್ಲಿರುತ್ತೆ, ಕರ್ಬೂಜದ ಹಣ್ಣಲ್ಲಿರುತ್ತೆ. ಔಟ್ಪುಟ್ ಯಾವಾಗಲೂ ಕೂಡ ಯೂರಿನ್ನು 1.5 ಲೀಟ್ರ್ ಒಂದು ದಿನಕ್ಕೆ. ನೀವು ತುಂಬ ಸ್ವೆಟ್ಟಿಂಗ್ ಆದರೆ ಒಂದು 300 ml ಕಡಿಮೆ ಆಗುತ್ತೆ. ಸ್ವೆಟ್ಟಿಂಗ್ನ ಜಾಸ್ತಿ ಆಗುತ್ತೆ. ಸ್ವೆಟ್ಟಿಂಗು, ಬ್ರೀತಿಂಗು, ಯೂರಿನಲ್ಲಿ ಔಟ್ಪುಟ್ಟು. ಸೊ ಯಾವಾಗಲೂ ಕೂಡ ಇನ್ಪುಟ್ಟು ಔಟ್ಪುಟ್ಟು ಬ್ಯಾಲೆನ್ಸ್ ಆಗಬೇಕು. ಅದರಿಂದ ದಯವಿಟ್ಟು ನೀರು ಚೆನ್ನಾಗಿ ಕುಡೀರಿ. ಸಾತ್ವಿಕ ಆಹಾರ, ಹಣ್ಣು ಹಂಪಲುಗಳನ್ನು ತಿನ್ನಿ. ಉರಿ ಬೇಸಿಲಿನಲ್ಲಿ ಹೊರಗಡೆ ಹೋಗಬೇಡಿ. ತೆಳ್ಳಗಿರೋ ಬಟ್ಟೆ ಹಾಕ್ಕೊಳ್ಳಿ. ನಮಸ್ಕಾರ.